ಭಾಳ ವಿಶೇಷ ಬಾವಿ ಐತದ. ರಾಮಾಯಣದ ಒಂದು ಲಿಂಕ್ ಐತಿ. ಓಕೆ ರೀ, ಈಶಾಡ್ಕೋತ ಶ್ರೀಲಂಕಾಕ್ಕೆ ನಡೀತದಲ್ರಿ ಹೇಳ್ತೀನಿ. ಧನುಷ್ಕೋಡಿ ಅಂದ್ರ ಬರೀ ಒಂದು ಸಮುದ್ರ ನೋಡೋ ಜಾಗ ಅಲ್ರಿ. ಪ್ರಕೃತಿ, ಇತಿಹಾಸ, ರಾಮಾಯಣದ ನಂಬಿಕೆ, ಪ್ರತಿಯೊಂದು ಜಾಗ ರಾಮಾಯಣದ ಒಂದು ಕಥೆಯನ್ನ ನಿಮ್ಗೆ ಅದು ಹೇಳ್ತೈತಿ. ಈ ಒಂದು ಜಾಗದಾಗ ಹಿಂಗಾಗಿತ್ತು, ಈ ಜಾಗದಾಗ ಹಿಂಗಾಗಿತ್ತು ಅನ್ನುವಂಥದ್ದು. ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ವ್ಲಾಗ್ 2ನೇ ವ್ಲಾಗ್ ಇದು. ನಾನೀಗ ರಾಮೇಶ್ವರಂದಾಗ ಅದೀನಿ. ದೇವ್ರ ದರ್ಶನ ಆಗೈತಿ. ನನ್ನ ಹಿಂದಿನ ವ್ಲಾಗ್ ನೀವು ನೋಡಿರಿ. ಈಗ ಇಲ್ಲಿಂದ ಇವು ಲೊಕೇಶನ್ಗಳು ಅದಾವ. ಇಲ್ಲೇ ಸುತ್ತಮುತ್ತ ಇರೋದ್ರಿಂದ ಇವು ನೋಡಕ್ಕಂತ ಹೊಂಟೀವಿ. ಈಗ ಇಲ್ಲಿ ಒಂದು ಆಟೋ ಮುಗಿಸೀವಿ. ಸಾಹೇಬರು ಸಿಕ್ಕಾರ. ಸರ್ ಇಲ್ಲೋ ಈಗ ಒಬ್ಬರಿಗೆ 300 ರೂಪಾಯಿ ಹಂಗೆ ಹೇಳಿ ಮಾತಾಡ್ಕೊಂಡು ಈಗ ನಾವು 3 ಜನ ಇದ್ದೀವಿ. ಮತ್ತು ಒಂದು 2 ಜನ ಸಿಕ್ಕರು. ಒಂದು 5 ಜನ ಸೇರಿ ಒಂದು ಕೊಲಾಬ್ರೇಷನ್ದಾಗ ಈಗ ನಾವು ಈಗ ಒಂದೊಂದು ಲೊಕೇಶನ್ ನೋಡಕ್ಕೆ ಹೊಂಟೀವಿ. ಆ ಲೊಕೇಶನ್ ಹೋದ್ಮೇಲೆ ಆ ಲೊಕೇಶನ್ ಹೆಂಗೈತಿ ಏನು ಅನ್ನೋಂಥದ್ದು ಕಂಪ್ಲೀಟ್ ಈ ಒಂದು ವ್ಲಾಗ್ದಾಗ ನಿಮ್ಗೆ ತೋರಿಸ್ತೀನಿ. ದಯವಿಟ್ಟು ಪೂರ್ತಿ ವ್ಲಾಗನ್ನು ನೋಡ್ರಿ. ನಿಮ್ಗೆ ಹೆಂಗೆ ಈ ವ್ಲಾಗ್ ಅನಿಸ್ತಂತ ಹಂಗೆ ಲಾಸ್ಟಿಗೆ ಒಂದು ಕಾಮೆಂಟ್ ಹಾಕ್ರಿ. ಒಂದು 8 ರಿಂದ 10 ಲೊಕೇಶನ್ ಅದಾವು. ಅವೆಲ್ಲ ಲೊಕೇಶನ್ ನೋಡ್ಕೊಂಬರ್ಲಾಕ ಮಿನಿಮಮ್ 3 ರಿಂದ 4 ತಾಸು ಟೈಮ್ ಹತ್ತೈತೆ ಅಂತ ಹೇಳ್ಯಾರ. ನಾವು 3 ತಾಸು ನಾವು ಅನ್ಕೊಂಡಿವಿ. ನೋಡೋಣ ಎಷ್ಟು ಹತ್ತೈತೆ ಗೊತ್ತಿಲ್ಲ. ಈಗ ಆಲ್ಮೋಸ್ಟ್ ಟೈಮ್ ಎಷ್ಟಾಗೈತ್ರಿ? 2:30 ಆಗೈತಿ ಈಗ ಟೈಮ್. ಅದಕ್ಕೆ ಒಂದೊಂದು ಟೈಮ್ ಸ್ವಲ್ಪ ಯಾವಾಗ ಬಂದಾಗ್ತೋ ಹೇಳಕ್ಕೆ ಬರೋಂಗಿಲ್ಲ. ಅದಕ್ಕೆ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಕಡಿಮೆ ಟೈಮ್ ಐತಿ ನಮ್ಮ ಕಡೆ. ಈಗ ಎಲ್ಲ ನೋಡ್ಕೊಂಡು ಬರ್ತೀವ್ರಿ. ಈಗ ಬಂದೀವಿ ನೋಡ್ರಿ ನಾವು ದೇವಸ್ಥಾನ. ಈ ದೇವಸ್ಥಾನ ಹೆಸರು ಕೋದಂಡರಾಮ ದೇವಸ್ಥಾನ. ಇಲ್ಲಿ ವಿಭೀಷಣ ದೇವಸ್ಥಾನ ಅಂತಲೂ ಕರೀತಾರೆ. ಈ ಸಮುದ್ರ ಐತಿಲ್ಲ, ಸಮುದ್ರ ದಂಡಿಗೆ ಐತದ. ಇಲ್ಲಿ ಒಳಗಡೆ ಹೋಗಿ ನಾವು ದರ್ಶನ ತೊಗೊಂಬಂದಿವ್ರಿ. ಏನಂದ್ರೆ ಒಳಗಡೆ ಇಲ್ಲಿ ಎಲ್ಲೂ ಮೊಬೈಲ್ ಅಲೌಡ್ ಇರಂಗಿಲ್ಲ. ಅಲ್ಲೆಲ್ಲ ಕಡೆ ಬೋರ್ಡ್ ಹಾಕ್ಯಾರ. ನಾವೇನೋ ತುಡುಗಿಲೇ ಅದನ್ನು ವಿಡಿಯೋ ಮಾಡ್ಬೋದು, ಅದು ಅಷ್ಟು ಸರಿ ಅನ್ಸಂಗಿಲ್ಲ. ಅದಕ್ಕೆ ನಾವು ಗೌರವ ಕೊಡಬೇಕಾಗ್ತೈತಿ. ಎಲ್ಲೆಲ್ಲಿ ನಮಗೆ ವಿಡಿಯೋ ಮಾಡೋಂಥ ಅವಕಾಶ ಇರ್ತೈತಿ ಅಲ್ಲಿ ಮಾತ್ರ ನಾನು ವಿಡಿಯೋ ಮಾಡ್ತೇನೆ ರೀ. ಈಗ ಇಲ್ಲಿ ಹೊರಗಿಂದ ನೋಡ್ಬೋದು ಹಿಂಗೈತಿ. ಸಮುದ್ರ ದಂಡಿಗೆ ಐತಿ, ಭಾಳ ವಿಶೇಷ ನೋಡ್ರಿ. ಇಲ್ಲಿ ಇರುವಂಥ ಪ್ರತಿಯೊಂದು ದೇವಸ್ಥಾನಕ್ಕೂ ಇಲ್ಲಿ ಒಂದೊಂದು ರಾಮಾಯಣದ ಒಂದು ಲಿಂಕ್ ಐತಿ. ಅದೇನಂತೇಳಿ ನೀವು ಇತಿಹಾಸ ಗೂಗಲ್ ಮಾಡಿದ್ರೆ ಗೊತ್ತಾಗ್ತೈತೆ ರೀ. ನೋಡ್ರಿ, ಈಗ ನಾವು ಧನುಷ್ಕೋಡಿಗೆ ಬಂದಿವ್ರಿ. ಈ ರಾಮಾಯಣದ ನಂಬಿಕೆ ಪ್ರಕಾರ ಶ್ರೀರಾಮನು ಲಂಕೆಗೆ ಹೋಗೋ ಮುಂದ ಈ ವಾನರ ಸೇನೆಯ ಸಹಾಯದಿಂದ ಸೇತುವೆ ನಿರ್ಮಿಸಿದ ಸ್ಥಳ ಇದೇ ಒಂದು ಪ್ರದೇಶ ಅಂತೇಳಿ ನಂಬುತ್ತಾರೆ. ಅದಕ್ಕೆ ಇಲ್ಲಿ ರಾಮರ ಪಾದಂ ಅಂತೇಳಿ ಈ ಜಾಗಗಳಿಗೆ ಕರೀತಾರೆ. ಮತ್ತು ಇಲ್ಲಿ ದೇವಸ್ಥಾನಗಳು ವಿಶೇಷ ಮಹತ್ವ ಐತ್ರಿ. ಹಂಗ ಇಲ್ಲಿ ಇನ್ನೊಂದು ಇತಿಹಾಸ ಐತ್ರಿ. ಅದೇನಂದ್ರೆ 1964ರಾಗ ಒಂದು ಭೀಕರವಾದ ಚಂಡಮಾರುತದಿಂದ ಇಡೀ ಧನುಷ್ಕೋಡಿ ಊರ ನಾಶ ಆಗಿಬಿಟ್ಟಿತ್ರಿ. ಅದಾದ ಮೇಲೆ ಈ ಜಾಗಕ್ಕೆ ಗೋಸ್ಟ್ ಟೌನ್ ಅಂತಲೂ ಕರೀತಾರೆ. ಇಲ್ಲಿ ಶಿವನ ದೇವಸ್ಥಾನ ಮತ್ತು ಶಿವಲಿಂಗನ ದೇವಸ್ಥಾನ ಐತಿ. ಇಲ್ಲಿ ಶಿವಲಿಂಗ, ಇಲ್ಲಿ ಶಿವನ ದೇವಸ್ಥಾನಗಳದಾವು. ಇಲ್ಲಿ ಒಂದು ಬಾವಿ ಐತ್ರಿ. ಇಲ್ಲೊಂದು ಬಾವಿ, ಅದೊಂದು ಮುಚ್ಚಾರ, ಅದನ್ನು ಬಾವಿ ಇರಬೇಕು. ಭಾಳ ವಿಶೇಷ ಬಾವಿ ಐತದ ನೋಡ್ರಿ. ಇಲ್ಲೊಂದು ಸಮುದ್ರ ಬೇರೆ, ಇಲ್ಲೊಂದು ಸಮುದ್ರ ಬೇರೆ, 2 ಸಮುದ್ರಗಳದಾವು. ಅದ್ರ ಬಗ್ಗೆ ನನಗೆ ಇತಿಹಾಸ ಗೊತ್ತಿಲ್ಲ. ಬಟ್ ಇಲ್ಲಿ 2 ಸಮುದ್ರಗಳ ಮಧ್ಯೆ ಇಲ್ಲೊಂದು ಬಾವಿ ಐತಿ. ಬಟ್ ನೀರು ಮಾತ್ರ ಸ್ವೀಟ್ ಐತೆ ಅಂತ ನಾನು ಚೆಕ್ ಮಾಡ್ತೀನಿ ಈಗ ಹೆಂಗೈತಿ ನೀರು ಅಂತೇಳಿ. RCB ಹುಲಿ ಸರ್ ಥೋಡಾ ದೇ ದೋ ಸರ್. ಪೂರ ಏನು ಸ್ವೀಟ್ ಆ ಥರದ್ದಲ್ಲ, ಆದ್ರೆ ಕುಡಿಯೋ ಥರ ನೀರು ಅದಾವು. ಒಂಥರ ಸೀನೀರು, ಸ್ವಲ್ಪ ಲೈಟಿಗೆ ಸೀನೀರು ಅದಾವೆ. ಅದೂ ಒಂಥರ ವಿಶೇಷ. ಇದು ಸೀನೀರಿಗೆ ಕಾರಣ ಏನು ಅನ್ನೋಂಥದ್ದು ನನಗೆ ಅಷ್ಟೊಂದು ಗೊತ್ತಿಲ್ಲ. ಬಟ್ ಇಲ್ಲಿ ಭಾಳ ವಿಶೇಷ ಅನ್ನಿಸ್ತು ನಮಗೆ. ಈಗ ಧನುಷ್ಕೋಡಿ ಮುಗಿಸ್ಕೊಂಡು ಮತ್ತೆ ನಮ್ದು ಗಾಡಿ ಬೇರೆ ಕಡೆ ಹೊಂಟೈತಿ. ಹತ್ರ ಅಣ್ಣಾರ ಜಲ್ದಿ ಸರ್. ನೆಕ್ಸ್ಟ್ ಕಿದರ್ ಸರ್. ಎಂಡ್ ದೇಶದ ಗಡಿ ಭಾಗ ನಾವು ಹೊಂಟಿದ್ದೀಗ. ಅಲ್ಲಿಂದ ಶ್ರೀಲಂಕಾ ಓಕೆ ರೀ. ಈಶಾಡ್ಕೋತ ಶ್ರೀಲಂಕಾಕ್ಕೆ ನಡೀತದಲ್ರಿ ಹೇಳ್ತೀನಿ. ಈಗ ನಾವು ಎಲ್ಲಿ ಬಂದೀವಿ ಅಂದ್ರೆ ಇದೂ ಧನುಷ್ಕೋಡಿಯ ಅರ್ಚಲ್ ಮುನೈ ಅಂತ ಈ ಒಂದು ಜಾಗಕ್ಕೆ ಕರೀತಾರೆ. ಈ ಜಾಗದ ವಿಶೇಷತೆ ಏನಂದ್ರೆ ಈಗ ನಾವೇನು ಹೊಂಟಿವಲ್ರಿ, ಇಲ್ಲಿ ಒಂದು ಸಣ್ಣ ಒಂದು ಭೂಭಾಗ ಐತ್ರಿ. ಇಲ್ಲಿ 2 ಸೈಡು ನಮಗೆ ಸಮುದ್ರ ಕಾಣ್ತೈತ್ರಿ. ಒಂದು ಕಡೆ ಬಂಗಾಳ ಕೊಲ್ಲಿ, ಇನ್ನೊಂದು ಕಡೆ ಮನ್ನಾರ್ ಕೊಲ್ಲಿ ಅಂತೇಳಿ ನಮಗಿಲ್ಲಿ 2 ಸಮುದ್ರಗಳು ಕಾಣ್ತಾವೆ. ಆದರೆ 2 ಕೂಡ ಒಂದೇ ಸಮುದ್ರ ರೀ. ಹಿಂದೂ ಮಹಾಸಾಗರದ ಇವು ಭಾಗಗಳ್ರಿ. ಇದು ನಮ್ಮ ಭಾರತದ ದಕ್ಷಿಣ ಭಾಗದ ಒಂದು ತುಂಬ ವಿಶೇಷವಾದ ಜಾಗ ರೀ. ಇಲ್ಲಿಂದ ಸಮುದ್ರದ ಆಚೆ ಅಂದ್ರೆ ಸಮುದ್ರದಿಂದ ನಾವು ಇಲ್ಲಿ ನಿಂತು ನೋಡಿದೆವು ಅಂದ್ರೆ ಒಂದು 25 ರಿಂದ 30 ಕಿಲೋಮೀಟ್ರ್ ಆ ಕಡೆ ನಮಗೆ
ಶ್ರೀಲಂಕಾ ಕಾಣ್ತೈತ್ರಿ. ಅದು ರಾತ್ರಿ ಟೈಮ್ದಾಗ ಸ್ವಲ್ಪ ಲೈಟ್ ಅದು ಕಾಣ್ತಾವ ಅಂತ ಹೇಳ್ತಾರೆ ಮಂದಿ ಇಲ್ಲಿ ನಮಗೆ. ಇನ್ನು ಈ ಜಾಗಕ್ಕೆ ನಮ್ಮ ರಾಮಾಯಣದ ಜೊತೆಗೂ ಒಂದು ವಿಶೇಷವಾದ ನಂಬಿಕೆ ಐತ್ರಿ. ಧನುಷ್ಕೋಡಿ ಅಂದ್ರ ಬರೀ ಒಂದು ಸಮುದ್ರ ನೋಡೋ ಜಾಗ ಅಲ್ರಿ. ಪ್ರಕೃತಿ, ಇತಿಹಾಸ, ರಾಮಾಯಣದ ನಂಬಿಕೆ ಈ ಮೂರೂ ಒಂದೇ ಕಡೆ ಸಿಗೋ ಜಾಗ ಈ ಧನುಷ್ಕೋಡಿ. ಭಾಳ ವಿಶೇಷ ಜಾಗ. ಪ್ರವಾಸಿಗರು ಬರ್ತಿರ್ತಾರ, ಫೋಟೋಗಳನ್ನು ಹೊಡ್ಕೊಂಡು ಹೋಗ್ತಾರ್ರಿ. ಅದೇ ರೀ 50 ಯಾಕೆ ಪೈನಾಪಲ್ ಕೆಳಗೆ ಸಿಕ್ಕಾಬಡೆ ಉಸಿರಿ ಹೆಜ್ಜೆ ಕಿತ್ತಕ್ಕಾಗಲಿಲ್ಲ. ಥೋಡಾ ದಿಕ್ತಾ ಇಲ್ಲಿ ಒಂದು 4-5 ಲೆನ್ಸ್ ಹಾಕ್ಯಾರ. ಈ ಲೆನ್ಸ್ ಹಾಕಿ ನೀವು ನೋಡ್ಬೋದು. ಇಲ್ಲಿ ರಾಮ ಸೇತುವೆ ಎಲ್ಲಿಂದ ಶುರು ಆಯ್ತು ಅನ್ನೋ ಥರದ್ದು ಒಂದು ಕಾಣ್ತೈತಿ. ಅದ್ರ ಪೂರ್ತಿ ಡೀಟೇಲಿಂಗ್ ನಮಗೆ ಕಾಣಂಗಿಲ್ಲ, ಸುಮ್ಮನೆ ಅದರ ಒಂದು ಜೂಮ್ ಮಾಡಿ ನಮಗೆ ತೋರಿಸೋತಾರ. ಮತ್ತು ಅಲ್ಲಿ ಒಂದು ನಮಗೆ ಟವರ್ ಕಾಣ್ತೈತಿ. ಇಲ್ಲಿಂದ ಒಂದು 25 ಕಿಲೋಮೀಟರ್ ದೂರದಲ್ಲಿ ಇರುವಂಥ ಒಂದು ಶ್ರೀಲಂಕಾದ ಒಂದು ಟವರ್ ಅಲ್ಲಿ ನಮಗೆ ಕಾಣ್ತೈತಿ. ಈ ಲೆನ್ಸ್ದಾಗ ಕಾಣ್ತೈತಿ, ಬಟ್ ಇಲ್ಲಿ ನಮಗೆ ಕಾಣಂಗಿಲ್ಲ. ಅದನ್ನು ಒಬ್ಬರಿಗೆ 30 ರೂಪಾಯಿ ಅಂತ ತಗೋತಾರ. ಭಾಳ ಕುತೂಹಲ ನಿಮ್ಗೆ ನೋಡುವಂಥದ್ದು ಇತ್ತಂದ್ರೆ 30 ರೂಪಾಯಿ ಕೊಟ್ಟು ನೋಡ್ಬೋದು. ಸುಮ್ಮನೆ ಏನಿಲ್ಲ, ಈಗ ಏನು ನೋಡತ್ತಿಲ್ಲ ಅದನ್ನೇ ಸ್ವಲ್ಪ ಹಿಂಗೆ ಮುಂದೆ ತಂದು ನೋಡ್ದಂಗೆ ಈ ಒಂದು ಲೆನ್ಸ್ದಾಗ ಒಂಥರ ಮಜಾ ಐತಿ. ಈಗ ಧನುಷ್ಕೋಡಿಯಿಂದ ನಾವು ಬಂದಿದ್ದೆ ಎಲ್ಲಿಪ್ಪ ಅಂದ್ರೆ ಇಲ್ಲಿ ಒಂದು ರಾಮ ಮಂದಿರ ಮತ್ತು ರಾಧಾಕೃಷ್ಣ ಮಂದಿರ ಅಂತ ಐತಂತ. ಇನ್ನು ಮತ್ತು ಇನ್ನೊಂದು ದೇವಸ್ಥಾನ ಐತಿ. ಟೋಟಲ್ 3 ದೇವಸ್ಥಾನ ಅದಾವ ಅಂತ ಇಲ್ಲಿ. ಆ 3 ದೇವಸ್ಥಾನ ನೋಡಕ್ಕೆ ಬಂದೀವಿ. ಇವು ಮೀನಿಗೆ ಹಾಕ್ಲಕ್ಕೇನ್ರಿ ತೋರಿ. ಇಲ್ಲಿ ಒಂದು ಕಲ್ಯಾಣಿ ಐತ್ರಿ. ಒಂದು 10 ರೂಪಾಯಿ ಚುರುಮುರು ತೊಗೊಂಡಿವಿ. ಇಲ್ಲಿ ಮೀನಿಗಳಿಗೆ ಊಟ ಹಾಕ್ಲಕ್ಕ ಬರುವಂಥ ಭಕ್ತರು ತೊಗೊಂಡು ಹಾಕ್ತಾರೆ. ನಾವು ಹಾಕ್ಲಕ್ಕ ನಾರಾಯಣ ಹೊಟ್ಟೆ ತುಂಬ ಎಲ್ಲ ಮೀನುಗಳಿಗೆ. ಈಗ ನಾವೇನ ಒಂದು ಕಲ್ಯಾಣಿಗೆ ಹೋಗಿದ್ದೀವಲ್ರಿ, ಅದು ರಾಮತೀರ್ಥಂ ಅಂತಲೂ ಕರೀತಾರೆ. ಇಲ್ಲಿ ಶ್ರೀರಾಮನ ದೇವಸ್ಥಾನ ಮತ್ತು ಸೀತಾಮಾತೆ ದೇವಸ್ಥಾನ, ಲಕ್ಷ್ಮಣನ ದೇವಸ್ಥಾನ ಮತ್ತು ಹನುಮನ ದೇವಸ್ಥಾನ ಐತಂತ್ರಿ ಇಲ್ಲಿ ಒಳಗಡೆ ಎಲ್ಲ. ಇಲ್ಲಿ ಏನು ನಾವು ರಾಮೇಶ್ವರಂ ಏನು ಸುತ್ತಮುತ್ತ ನಾವೇನು ಅಡ್ಡಾಡ್ತೀವಲ್ರಿ, ಪ್ರತಿಯೊಂದು ಜಾಗಕ್ಕೂ ರಾಮಾಯಣದ ಒಂದು ನಂಟೈತಿ. ಅವೆಲ್ಲ ಒಂದಕ್ಕೊಂದು ಇತಿಹಾಸ ಅದಾವು. ಅವು ಏನಂತೇಳಿ ಅಷ್ಟು ನನಗೆ ಡೀಪಾಗಿ ನನಗೆ ಗೊತ್ತಿಲ್ಲ. ಆದ್ರೆ ಇಲ್ಲಿ ಹೇಳೋರ ಪ್ರಕಾರ ಇಲ್ಲಿ ಹೇಳ್ತಾರೆ ಎಲ್ಲದಕ್ಕೊಂದೊಂದು ಲಿಂಕ್ ಅದಾವು. ಇಲ್ಲಿ ಶ್ರೀರಾಮರು ಬಂದಿದ್ದರು, ಇಲ್ಲಿ ಆಂಜನೇಯ ಸ್ವಾಮಿ ಬಂದಿದ್ದರು, ಮತ್ತು ಇಲ್ಲಿ ಸೇತುವೆ ಕಟ್ಟಿದ್ರು ಅನ್ನೋ ಥರದ್ದು ಪ್ರತಿಯೊಂದಕ್ಕೂ ಇಲ್ಲಿ ಒಂದೊಂದು ಏನೋ ಇತಿಹಾಸ ಐತಿ. ಬಟ್ ನೀವು ಇಲ್ಲಿ ರಾಮೇಶ್ವರಮಕ್ಕೆ ಬಂದಿದ್ರ ಅಂದ್ರೆ ಆದರೆ ಇಲ್ಲಿ ಬಂದಿದ್ರೆ ಅಂದ್ರೆ ಪ್ರತಿಯೊಂದೂ ಇಲ್ಲಿ ಜಾಗ ನೋಡ್ಕೊಂಡು ಹೋಗೋದು, ಎಷ್ಟಾಗತ್ತೆ ಅಷ್ಟೇ ನೋಡ್ಕೊಂಡು ಹೋಗೋದು. ಎಲ್ಲನೂ ಭಾರಿ ಆದ ಜಾಗಗಳು. ಈಗ ನಾವು ಒಳಗೆ ಹೊಂಟಿದ್ದು ಪ್ರಭು ಶ್ರೀರಾಮನ ಒಂದು ದೇವಸ್ಥಾನ. ಇಲ್ಲಿ ನೋಡ್ರಿ ಒಳಗಡೆ ಎಲ್ಲ ಹಳೇ ಗುಡಿಗಳು ಅದಾವ್ರಿ, ಎಲ್ಲ ಕಟ್ಟಡಗಳು. ಬಟ್ ಇದೆಲ್ಲ ಈಗ ಸ್ವಲ್ಪ ಕಲರ್ ಮಾಡ್ಯಾರ ಅಂತ ಅನಿಸ್ತೈತಿ. ಬಟ್ ಆ ಗೋಪುರ ಎಲ್ಲ ನೋಡಿದ್ರೆ ಅದನ್ನು ಭಾಳ ದಿನದ ಹಿಂದೆ ಐತೆ ಅಂತ ಅನಿಸ್ತೈತಿ. ಈಗ ನನ್ನ ಹಿಂದ್ಗಡೆ ನೀವು ಏನು ದೇವಸ್ಥಾನ ನೋಡಾತಿರಲ್ರಿ, ಈ ಒಂದು ದೇವಸ್ಥಾನದ ಒಳಗಡೆ ಏನು ಗರ್ಭಗುಡಿ ಒಳಗೆ ಪ್ರಭು ಶ್ರೀರಾಮನ ಮತ್ತು ಸೀತಾಮಾತೆ, ಲಕ್ಷ್ಮಣನ ಏನು 3 ಮೂರ್ತಿಗಳು ಇಲ್ಲಿ ಒಳಗಡೆ ಆ ಗರ್ಭಗುಡಿ ಒಳಗೆ ಅದಾವ್ರಿ. ಈ ರಾಮಾಯಣದ ಏನು ಒಂದು ಕತೆ ಬರ್ತೈತಿ, ಪ್ರತಿ ಆ ರಾಮಾಯಣದ ಒಂದು ಕತೆ ಹೆಂಗೈತೆ ಅಂದ್ರೆ ಇಲ್ಲಿ ರಾಮೇಶ್ವರಂ ಒಂದು ಸುತ್ತಮುತ್ತ ಒಂದೊಂದು ಜಾಗಕ್ಕೂ ಅವು ಸಂಬಂಧಗಳದಾವೆ. ಪ್ರತಿಯೊಂದು ಜಾಗ ರಾಮಾಯಣದ ಒಂದು ಕಥೆಯನ್ನು ನಿಮ್ಗೆ ಅದು ಹೇಳ್ತೈತಿ. ಈ ಒಂದು ಜಾಗದಾಗ ಹಿಂಗಾಗಿತ್ತು, ಈ ಜಾಗದಾಗ ಹಿಂಗಾಗಿತ್ತು ಅನ್ನುವಂಥದ್ದು ಕಂಪ್ಲೀಟ್ ಇತಿಹಾಸ ನನಗೆ ಗೊತ್ತಿಲ್ಲ. ಬಟ್ ಇಲ್ಲಿ ಇವ್ರು ಹೇಳುವಂಥದ್ದು ನಾನು ಕೇಳಾಕತ್ತೀನಿ. ಬಟ್ ನಾನು ಅದನ್ನು ಅರ್ಧಂಬರ್ಧ ನಿಮ್ಗೆ ಹೇಳೋಕ್ಕಿಂತ ನೀವು ಅದರ ಬಗ್ಗೆ ತಿಳ್ಕೊಳ್ಳೋದು ಭಾಳ ಉತ್ತಮ. ದೇವಸ್ಥಾನ ಬಾಜುನೇ ಇಲ್ಲಿ ನಾಗಪ್ಪನ ಕಲ್ಲುಗಳು ಅಂದರೆ ನಾಗಪ್ಪನ ಮೂರ್ತಿಗಳು ಅದಾವೆ. ವಿಶೇಷ ಪೂಜೆ ಅದು ಇರ್ತಾವೆ. ಇಲ್ಲೆಲ್ಲ ಭಕ್ತರು ನಮಸ್ಕಾರ ಮಾಡಿ ಹೋಗ್ತಾರೆ. ಈಗ ಅಲ್ಲೇ ಬಾಜುನೇ ಈಗೇನು ನಾವು ಶ್ರೀರಾಮನ ದೇವಸ್ಥಾನ ನೋಡ್ಕೊಂಡಿದ್ದು ಬಾಜುನೇ ಒಂದು ರಾಧಾಕೃಷ್ಣ ದೇವಸ್ಥಾನ ಐತಿ. ಒಳಗಡೆ ಅಲ್ಲಿ ಫೋನ್ ಅದು ಅಲೌಡ್ ಇಲ್ಲ, ಅದಕ್ಕೆ ಇಲ್ಲಿಂದ ನೀವು ನೋಡ್ಬೋದು.
ನೋಡಿ ಫೋನ್ ಅದು ಅಲ್ಲ ಇಲ್ಲ ಅಂತ ಬರ್ದಾರ ಇಲ್ಲಿ. ಫೋನ್ ಆಫ್ ಮಾಡೋದು ಈಗ. ಇಲ್ಲಿ ಒಳಗಡೆ ಇನ್ನೊಂದು ದೇವಸ್ಥಾನಕ್ಕೆ ಬಂದೀವ್ರಿ. ಯಾವ ದೇವಸ್ಥಾನ ಇದು? ಪಂಚಮುಖಿ ಹನುಮಾನ್ ದೇವಸ್ಥಾನ. ಈಗ ಇಲ್ಲಿ ಈ ದೇವಸ್ಥಾನ ಒಳಗಡೆ ಏನಿತ್ತಂದ್ರೆ ಇಲ್ಲೇನು ಆಂಜನೇಯ ಸ್ವಾಮಿ ಮೂರ್ತಿಗಳು ಅದಾವೆ. ಮತ್ತು ಇಲ್ಲಿ ವಿಶೇಷವಾಗಿ ಏನಂದ್ರೆ ರಾಮ ಸೇತುವೆಗೆ ಬಳಸಿದಂಥ ಕಲ್ಲುಗಳು, ನೀರಲ್ಲಿ ತಿರುವಂಥ ಕಲ್ಲುಗಳು ಅಲ್ಲಿ ಇಟ್ಟಾರೆ. ನೀರೊಳಗೆ ಅವು ಮುಳುಗಂಗಿಲ್ಲ, ಆ ಥರದ ಕಲ್ಲುಗಳು ಅಲ್ಲಿ ಅದಾವು. ಅದನ್ನು ಸಹ ನಮಗೆ ಅಲ್ಲಿ ಒಳಗಡೆ ಕಾಣ್ತೈತ್ರಿ. ಇಲ್ಲಿ ಇನ್ನೊಂದು ದೇವಸ್ಥಾನ ಇಲ್ಲೇ ಬಾಜುನೇ. ನಾವು ಏನೀಗ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡ್ಕೊಂಡು ಅದ್ರ ಮುಂದ್ಗಡೆನೆ ನಟರಾಜ ಸ್ವಾಮಿ ದೇವಸ್ಥಾನ ನೋಡ್ಬೋದು ನೀವು. ಇಲ್ಲಿಂದನೇ ಆಶೀರ್ವಾದ ತೊಗೊಳ್ರಿ. ಈಗ ನೆಕ್ಸ್ಟ್ ಎಲ್ಲಿ ಅಣ್ಣ? ನೆಕ್ಸ್ಟ್ ನಮ್ಮ ಆಟೋದವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಈಗ ಅಲ್ಲಿ ಹೋಗೋದು. ಇಲ್ಲೇ ಬಾಜುನೇ ಇದೊಂದು ದೇವಸ್ಥಾನ ಐತ್ರಿ. ಇಲ್ಲೂ ಒಳಗಡೆ ಶಿವಲಿಂಗ ಐತಿ. ಇಲ್ಲಿಯೂ ಸಹ ಒಂದು ರಾಮಾಯಣಕ್ಕೂ ಇಲ್ಲಿ ಒಂದು ಸಂಬಂಧ ಐತಿ. ಆ ಒಂದು ರಾಮಾಯಣ ಕಥೆಗೆ ಈ ಒಂದು ಜಾಗ ಸಹ ಸಂಬಂಧ ಐತಿ. ಇಲ್ಲೂ ಪ್ರತಿಯೊಂದು ಜಾಗ ತನ್ನದೇ ಆದ ಒಂದು ಜಾಗದ ಒಂದು ವಿಶೇಷತೆ ಐತಿ. ಇದನ್ನು ಭಾಳ ವಿಶೇಷ ಐತಿ. ನಾವು ಮಧ್ಯಾಹ್ನ ಎಷ್ಟು ಗಂಟೆ ಬಿಟ್ಟಿದ್ದೀವಿ ರೀ? 2:30ಗೆ 3 ಗಂಟೆ ಬಿಟ್ಟಿದ್ದೀವಿ. ಈಗ 7 ಗಂಟೆಗೆ ಟೈಮ್. ಹಾಂ, 6:30 ಆಗೈತಿ. 3-3.5 ತಾಸು ನಮಗೆ ಟೈಮ್ ಹಿಡಿತು. ಇಲ್ಲಿ ಒಂದು 8-10 ಜಾಗ ನೋಡ್ಕೊಂಡ್ ಬಂದೀವಿ. ಪ್ರತಿಯೊಂದು ಜಾಗನೂ ತನ್ನದೇ ಆದ ಒಂದು ಜಾಗದ ಒಂದು ವಿಶೇಷತೆ ಐತಿ. ನೀವು ಹೋಗಿ ನೋಡ್ಕೊಂಬರ್ಬೋದು. ಇನ್ನು ಭಾಳಷ್ಟು ಜಾಗಗಳು ಅದಾವು. ಅದೆಲ್ಲ ನೋಡ್ಬೇಕಂದ್ರೆ ಮಿನಿಮಮ್ 1 ದಿನ ಬೇಕಾಗ್ತೈತಿ. ನಮಗೆ ಸಿಕ್ಕಂಥ ಟೈಮ್ದಾಗ ಏನೇನು ನೋಡಿ ಅನ್ನೋಂಥದ್ದು ನಿಮಗೆ ಇಡೀ ವಿಡಿಯೋದಾಗ ನಾವು ತೋರಿಸಿವಿ. ಭಾಳ ಮನ್ಸಿಗೆ ಭಾಳ ಖುಷಿ ಅನ್ನಿಸ್ತು. ಅಣ್ಣ ನಿಮ್ಗೆ ಹೆಂಗೆ ಅನ್ನಿಸ್ತು? ಭಾರಿ ಖುಷಿ ಆಯ್ತು ಅಣ್ಣ. ಭಾರಿ ಖುಷಿ ಆಯ್ತು ಸರ್. ಎಲ್ಲ ಎಂಜಾಯ್ಮೆಂಟ್ ಖುಷಿ ಆಯ್ತು. ಒಬ್ಬೊಬ್ಬರಿಗೆ 300 ರೂಪಾಯಿ ಅಂತ ನಾವು ಮಾತಾಡ್ಕೊಂಡಿದ್ವಿ. ಇನ್ನೂ ಒಂದು 2 ಸಿಕ್ಕಿದ್ರು. ಅವರು ಒಂದು 5 ಮಂದಿ ಸೇರ್ಕೊಂಡು ನಾವೆಲ್ಲ ನೋಡ್ಕೊಂಡು ಬಂದ್ವಿ. ಇವತ್ತಿನ ವ್ಲಾಗ ಇಷ್ಟೇ ರೀ. ಇದನ್ನು ಮುಗಿಸ್ತೀನಿ. ಇಲ್ಲಿ ಮಟ್ಟ ಈ ವ್ಲಾಗ್ ಯಾರು ನೋಡಿರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಂಗೆ ನೆಕ್ಸ್ಟ್ ನಾವೀಗ ಎಲ್ಲಿ ಹೋಗ್ತೀವಿ ಅನ್ನೋಂಥದ್ದು ಮತ್ತೆ ಅದು ನೆಕ್ಸ್ಟ್ ವ್ಲಾಗ್ದಾಗ ನಿಮಗೆ ತೋರಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.